ಸಂಸತ್ನ ಭದ್ರತಾ ವೈಫಲ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಮೈಸೂರು ಮೂಲದ ವ್ಯಕ್ತಿಯಾಗಿರ್ತಕ್ಕಂತಹ ಮನೋರಂಜನ್ ಏನಿದ್ದಾರೆ, ಆ ಮನೋರಂಜನ್ ಅವರ ನಿವಾಸದ ಅಕ್ಕಪಕ್ಕದ ನಿವಾಸಿಗಳು ಆತನ ಬಗ್ಗೆ ಏನು ಹೇಳ್ತಾರೆ, ಜೊತೆಗೆ ಅವರನ್ನು ಪ್ರತಿನಿತ್ಯ ನೋಡ್ತಾ ಇದ್ದಂಥ ಅವರ ಸ್ನೇಹಿತ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ಸರ್, ತಮ್ಮ ಎದುರುಗಡೆ ಮನೆ ಇದ್ದಂತಹ ಒಬ್ಬ ವ್ಯಕ್ತಿ, ಇವತ್ತಿನ ಪ್ರಕರಣ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹೇಗನ್ಸುತ್ತೀರಿ ಆ ವ್ಯಕ್ತಿ ಬಗ್ಗೆ, ನಡವಳಿಕೆ ಬಗ್ಗೆ ತಾವೇನು ಹೇಳ್ತೀರಿ? ನಡವಳಿಕೆ ಬಗ್ಗೆ ತುಂಬ ಒಳ್ಳೆಯ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಯಾವುದೂ ಕೆಟ್ಟ ಅಭಿಪ್ರಾಯಗಳಂತೂ ಇಲ್ಲ ನಮಗೆ. ತುಂಬ ಒಳ್ಳೆಯವನು. ನಾವು ಯಾಕೆ ಡೈಲಿ ನೋಡ್ತಿದ್ದರಿಂದ ಅವನ ಬಗ್ಗೆ ನಾವು ಸುಮ್ಮನೆ ಏನು ಹೇಳೋದಕ್ಕಾಗೋದಿಲ್ಲ. ಅಂದರೆ ಎಲ್ಲರ ಜೊತೆ ಚೆನ್ನಾಗೇ ಇದ್ದ, ಯಾರ ಜೊತೆ ಒಂದು ಜಗಳ ಆಗಲಿ, ಒಂದು ಏನಾದ್ರು ಇದು ಮಾಡೋದಾಗಲಿ ಒಂದು ಇಲ್ಲ. ಒಟ್ಟಲ್ಲಿ ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ಸೋನು. ಮತ್ತು ತುಂಬ ದಿನ ಲಾಂಗ್ ಬ್ಯಾಕ್ಸ್ ಏನು ಹೋಗ್ತಿರ್ಲಿಲ್ಲ ಅವನು. 2 days 3 days ಹೋಗ್ತಿದ್ದ, ವರ್ಕ್ ಮೇಲೆ ಹೋಗ್ತಿದ್ದೆ, ಬರ್ತಿದ್ದೆ ಅಂತ ಹೇಳ್ತಿದ್ದೆ ಅಷ್ಟೇ ಹೊರತು, ಅದು ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ನಮಗೂ ಆಶ್ಚರ್ಯ ಆಗ್ತಾಯಿದೆ. ನಾವು ಈಗ ಮೀಡಿಯಾದಲ್ಲಿ ನೋಡಿದ್ಮೇಲೆ ನಮಗೂ ಆಶ್ಚರ್ಯ ಆಗ್ತಾ ಇರೋದ್ರಿಂದ ಇನ್ನೂ ಅದ್ರ ಬಗ್ಗೆ ಏನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ಒಳ್ಳೆ ವ್ಯಕ್ತಿ. ಸರಿಗೆ ಇಂಜಿನಿಯರ್ ಮುಗಿಸಿದಂತಹ ವ್ಯಕ್ತಿ ಸುಮಾರು 10 ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡ್ತಿರಲಿಲ್ಲ ಅನ್ನುವಂಥದ್ದು. ಅದರ ವಿಚಾರವಾಗಿ ತಮ್ಮ ಹತ್ರ ಏನಾದರೂ ಮಾತಾಡಿದ್ರೆ? ಬಟ್ ಅವ್ರ ಮನೆಯವ್ರಿಗೆ ತುಂಬ ಸಾಕಷ್ಟು ಇರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಅವನಿಗೆ ಈ ಥರ ಎಲ್ಲ ಕೃತ್ಯ ಮಾಡಬೇಕು ಅನ್ನೋದು ಇಲ್ಲ. ಯಾಕೆಂದ್ರೆ ಅವ್ರ ತಂದೆನೇ ಎಲ್ಲ ಜಮೀನೆಲ್ಲ ಇದೆ, ಬೇಕಾದಂಗೆ ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಎಲ್ಲ ಇರೋದ್ರಿಂದ ಅವ್ನಿಗೇನು ಆ ಥರ ಅವಶ್ಯಕತೆ ಇರಲಿಲ್ಲ. ಅವ್ರ ತಂದೆ ಕೂಡ ಖರ್ಚಿಗೆಲ್ಲ ಕೊಡ್ತಾ ಇದ್ದಿದ್ದರಿಂದ ನಾವು ತಿಳಿದ ಮಟ್ಟಿಗೆ ಆ ಥರ ಇತ್ತು. ಏನು ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡ್ತಾ ಇದ್ರಿಂದ ಅವನಿಗೆ ಖರ್ಚು ವೆಚ್ಚಕ್ಕೆಲ್ಲ ಅವರೇ ಕೊಡ್ತಾ ಇರೋದ್ರಿಂದ ಏನೋ ಒಂದು ಆ ಥರ ಬಗ್ಗೆ ಆಗಿದೆ ಅಂತ ಇವತ್ತಿಗೂ ನಮ್ಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ. ಒಂದು ವಿಚಾರ ಅಂತಂದರೆ, ಯಾಕಂದರೆ ಸ್ನೇಹಿತರು ಸಾಕಷ್ಟು ಜನ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ, ಆದರೆ ಆ ಥರದಲ್ಲಿ ಸ್ನೇಹಿತರು ಆಗಾಗ ಬಂದು ಹೋಗುವಂಥವ್ರು ಏನಾದರೂ ಇದ್ರಾ ಸರ್? ಇಲ್ಲ, ಆ ಥರ ಯಾರು ಅನುಮಾನಾಸ್ಪದ ವ್ಯಕ್ತಿಗಳಾಗಲಿ ಅಥವಾ ಫ್ರೆಂಡ್ಸ್ಗಳನ್ನಾಗಲಿ ನಾನು ತುಂಬ ಜನನೇ ನೋಡೇ ಇಲ್ಲ. ನಾನು ಅಪ್ರೂಪ್ದಲ್ಲೂ ನೋಡಿಲ್ಲ ಅವ್ರು. ನಾವು ಯಾರು ಫ್ರೆಂಡ್ಸ್ಗಳು ಬಂದಿರೋದನ್ನು ಕೂಡ ನಾನು ನೋಡಿಲ್ಲ ಇವತ್ತವರೆಗೂ. ಯಾಕೆಂದರೆ ನಾವು ಎದ್ದು ಬಿದ್ದು ಇಲ್ಲೇ ನೋಡ್ತಾ ಇದ್ದಿದ್ದರಿಂದ ಆ ಥರ ಸಾಮಾನ್ಯವಾಗಿ ಯಾರನ್ನೂ ನಾನು ನೋಡೂ ಇಲ್ಲ ಇಲ್ಲಿ. ಈಗ ಸರ್, ಪ್ರಮುಖವಾಗಿ ಅವರು ಬೆಂಗಳೂರಿಗೆ ಹೋಗ್ತಾಯಿದ್ರು, ಡೆಲ್ಲಿಗೆ ಹೋಗ್ತಾಯಿದ್ರು, ಅವ್ರ ತಂದೆನೇ ಹೇಳ್ತಾಯಿದ್ರು ಈ ಒಂದು ವಿಚಾರವಾಗಿ. ಆದರೆ ಆ ಹೋಗ್ತಾ ಇರ್ತಕ್ಕಂಥ ವಿಚಾರ ತಮ್ಮ ಗಮನಕ್ಕೆ ಏನಾದರೂ ಇತ್ತಾ? ಇಲ್ಲ. ಈಗ ಅವ್ರ ತಂದೆ ಏನು ಹೇಳಿದ್ದಾರೆ ನಾನೇನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಅವ್ರ ತಂದೆ ಏನು ನಿಮ್ಮ ಹತ್ರ ಇನ್ಫಾರ್ಮೇಷನ್ ಹಂಚ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ನಮಗೇನು ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಕೊಟ್ಟು ನಾನು ಡೆಲ್ಲಿಗೆ ಹೋಗ್ತೀನಿ, ಬಾಂಬೆ ಹೋಗ್ತೀನಿ, ಬೆಂಗಳೂರು ಹೋಗ್ತೀನಿ ಅಂತ ಏನೂ ಹೇಳ್ತಾ ಇರಲಿಲ್ಲ. ಬಟ್ ನಾನು ನೋಡ್ದಂಗೆಲ್ಲ ಇಲ್ಲೇ ಇರ್ತಿದ್ದ ಹುಡುಗ, ಎಲ್ಲೂ ಹೋಗಿದ್ದು ನಾನು ನೋಡಿಲ್ಲ. ಇಲ್ಲಿನ ನಿಮ್ಮ ನಿವಾಸಿಗಳ ಜೊತೆಗೆ ಹೇಗಿರ್ತಿದ್ದ ಸರ್, ತಮ್ಮ ಏರಿಯಾದಲ್ಲಿರೋ ಜೊತೆ? ಅವನಾಯ್ತು ಅವ್ನು ಪಾಡಾಯ್ತು ಇರ್ತಿದ್ದ. ಅವ್ನು ಯಾವುದೋ ಒಂದು ತಂಟೆ ತಕರಾರಾಗಲಿ ಯಾವುದೋ ಒಂದು ವಿಚಾರದಾಗ ಹೋಗ್ತಿರ್ಲಿಲ್ಲ. ಅವನು ಮಾತಾಡ್ಸೋನು ಬೆಳಗ್ಗೆ ಎದ್ದ ತಕ್ಷಣ ನಾವು ಚೆನ್ನಾಗಿ ಮಾತಾಡಿಸ್ತಿದ್ದೋ. ನಾನು ಗಾಡಿ ತೆಗಿಯುವಾಗ ಅವರು ಗಾಡಿ ತೆಗಿತಾ ಇರುವಾಗೆಲ್ಲ ಮಾತಾಡ್ಸೋವು, ಚೆನ್ನಾಗೇ ಒಡನಾಟ ಇತ್ತು ಒಟ್ಟೆಲ್ಲ. ಆದರೆ ಬಟ್ ಯಾವುದೇ ರೀತಿ ಅದು ಇದನ್ನ ನನಗೆ ಗೊತ್ತಿಲ್ಲ. ಇದಿಷ್ಟು ಅವರ ಸ್ನೇಹಿತರು ಮಾತಾಗಿರುವಂಥದ್ದು. ಯಾಕಂದರೆ ಭಾಳ ಒಳ್ಳೆಯ ಗುಣ ಇದ್ದಂತಹ ವ್ಯಕ್ತಿ, ನಾವು ಪ್ರತಿನಿತ್ಯ ಅವರನ್ನು ನೋಡ್ತಾ ಇದ್ವಿ. ಆದರೆ ಆತ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತಂದರೆ ನಮಗೂ ಕೂಡ ನಂಬಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಯಾವಾಗಲೂ ಕೂಡ ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಗೊತ್ತಾಗುತ್ತೆ. ಆದರೆ ಆತನ ನಡವಳಿಕೆ ವಿಚಾರದಲ್ಲಿ ನಮ್ಮ ಯಾರಿಗೂ ಕೂಡ ಅನುಮಾನ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಮಹದೇವ ಸ್ವಾಮಿ ಕುರುಣಗಲ, ರಿಪಬ್ಲಿಕ್ ಕನ್ನಡ, ಮೈಸೂರು.